ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ವಿಡಿಯೋ. ಮತ್ತೆ ನಾನು ಟ್ರಾವೆಲಿಂಗ್ ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ನಾನು ನನ್ನ ಹಸ್ಬೆಂಡ್ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಇದು ಕಂಪ್ಲೀಟ್ 1 ವೀಕ್ ವ್ಲಾಗ್ ಆಗುತ್ತೆ ನಿಮಗೆ, ಯಾಕಂದ್ರೆ ನಾವು ಹೋಗ್ತಿರೋದು ಕಂಪ್ಲೀಟ್ ಆಗಿ 1 ವೀಕ್. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸಸ್ ತೋರಿಸ್ತೀನಿ ಅಂತ ವಿಡಿಯೋನ ಎಲ್ಲ ನೋಡ್ತಾ ಇರಿ. ಯಾರೆಲ್ಲ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇವತ್ತು ಡೇ 1. ಸೊ ನಾವು ಏನೇನು ಪ್ಯಾಕ್ ಮಾಡಿದ್ದೀನಿ ಅಂದರೆ ಫುಲ್ ಪ್ಯಾಕ್. ಇದು ಬೈಕ್ ಥರ ಆಗಿಲ್ಲ, ಕಾರ್ ಥರ ಆಗ್ಬಿಟ್ಟೈತೆ ಆಯಿತಾ. ಇಲ್ಲೊಂದು ಬ್ಯಾಗ್ ಹಾಕಿದ್ದೀನಿ, ಇದು ಟ್ಯಾಂಕ್ ಬ್ಯಾಗು. ಇದೊಂದು ಬ್ಯಾಗ್, ಇದು ಫುಲ್ಲು ಅವಳದೇ ಬಟ್ಟೆ ಇದೆ ಇದ್ರ ಇದು ತುಂಬ ನನ್ನ ಬ್ಯಾಗು, ಆಯಿತಾ. ಇದು ಅವ್ರ ಬ್ಯಾಗು. ಇನ್ನೊಂದು ಟಾಪ್ ಬಾಕ್ಸ್ ಒಂದು ಹಾಕ್ಕೊಂಡಿದ್ದೀನಿ. ಮತ್ತು ಟಾಪ್ ಬಾಕ್ಸಲ್ಲಂತೂ ಫುಲ್ ಲೋಡು, ಹೆಲ್ಮೆಟ್, ಫುಲ್ಲು ಪ್ಯಾಕು. ಬೈಕು ಇಂಟರ್ಕಾಮ್ ರೆಡಿ ಮಾಡಿಸ್ಕೊಂಡ್ವಿ. ಇಂಟರ್ಕಾಮ್ ಮುರಿದಾಕಿದ್ದು ಲಾಸ್ಟ್ ಟೈಮು. ಇವಾಗ ಸರಿ ಆಗಿದೆ, ಅಂದರೆ ನಾನು ನೋಡಿರಲಿಲ್ಲ ಅದನ್ನು, ಇಲ್ಲಿ ಮುರಿದೋಗ್ಬಿಟ್ಟಿತ್ತು ಇಲ್ಲಿ ಇದ್ದಿದ್ದು. ಸೊ ಇನ್ನೊಂದು ಕೊಟ್ಟಿದ್ರು ಒಳಗಡೆ ಹಾಕೊಳ್ಳೋದನ್ನು, ಅದನ್ನು ತೆಗ್ದ್ಬಿಟ್ಟು ಇಲ್ಲಿಗ ಪ್ಯಾಚ್ ಹಾಕಿದ್ದೀನಿ ಇಲ್ಲಿಗೆ. ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡಿಸ್ಬೋದು ಇವಾಗ. ಸೊ ಫುಲ್ಲು ಪ್ಯಾಕ್. ಅರ್ಲಿ ಮಾರ್ನಿಂಗ್ ಹೊರಡ್ಬೇಕಿತ್ತು. ಇವಾಗ ನಮ್ಮ ಅಮ್ಮ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಅನ್ಕೊಂಡಿರೋಂಥ ಲೊಕೇಶನ್ಗೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಅಮ್ಮ ಮನೆಯಿಂದ ನಾವು ಅನ್ಕೊಂಡಿರೋ ಲೊಕೇಶನ್ ಹತ್ರ ಆಗತ್ತೆ. ಸೊ ಬೆಂಗಳೂರಿಂದ ಸಿಕ್ಕಾಪಟ್ಟೆ ದೂರ ಆಗುತ್ತೆ. ಸೊ ಹಾಗಾಗಿ ನಮ್ಮ ಅಮ್ಮ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ಹೊರಡ್ತೀವಿ. ನಾವಂತೂ ಫುಲ್ ಹೇಳಿ ನಿಂತ್ಕೊಂಡು ಪೋಸ್ ಕೊಡ್ತಾವಳು. ಓಕೆ ಬನ್ನಿ ಹೋಗೋಣ. ಇವತ್ತು ಮೊದಲನೇ ದಿನ, ಡೇ 1 ಏನಿರುತ್ತೆ ಅಂತ. ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಹಾಕ್ಸಿಲ್ಲ. ಎಷ್ಟಾಗುತ್ತೋ ಗೊತ್ತಿಲ್ಲ. ಪೆಟ್ರೋಲು ಎಷ್ಟು ತೋರಿಸ್ತಿತ್ತು? ಸೇಮ್ ಹೆಲ್ಮೆಟ್, ಐ ಮೀನ್ ಸೈಜ್. ಪೆಟ್ರೋಲ್ ಇಲ್ಲ, ಫುಲ್ ಖಾಲಿ ಆಗಿದೆ. ಪೆಟ್ರೋಲ್ ಹಾಕ್ಸ್ಕೊಬಿಡೋಣ, ಪೆಟ್ರೋಲ್ ಹೇರ್ ಎಲ್ಲ ಹೊಡ್ಸ್ಕೊಂಡು ಹೊಡೋಣ. ಇವಾಗ ಟೈಮ್ ಬಂದು 12:53, ಮಠ ಮಧ್ಯಾಹ್ನ ಆಗಿದೆ. ಓಕೆ ಲೆಟ್ಸ್ ಗೋ. ಇವಾಗ ಟೋಲ್ ಹತ್ರ ನೋಡಿ, ನೋ ಕ್ಯಾಶ್, ಓನ್ಲಿ ಫೋನ್ ಪೇ, ಕಾರ್ಡ್ ಅಷ್ಟೇ. 2 ವೀಲರು. ನಮ್ಮ ಪಯಣ ಟೋಲ್ ಮುಗಿಸಿ ಹೋಗ್ತಾ ಇದೀವಿ. ನೋಡಿದ್ರೆ ಎಲ್ಲಾ ಕಡೆ ಮಳೆ, ಬೆಂಗಳೂರಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸ್ಲು ನೋಡಿಲಿ, ಭಯಂಕರ ಬಿಸಿಲಿದೆ ಯಪ್ಪ ಇವತ್ತಂತೂ. ಆಕ್ಚುಲಿ ನಮ್ಗೆ ಬೆಳಿಗ್ಗೆನೆ ಹೋಗೋಣ ಅಂತ ಪ್ಲಾನ್ ಇತ್ತು, ಬೆಳಿಗ್ಗೆ ಹೋಗಕ್ ಆಗ್ಲಿಲ್ಲ. ಎದ್ದಿದ್ದೆ ಲೇಟ್, ನಾನು ಸಾಹೇಬ್ರು ಫುಲ್ ಲೇಟ್ ಆಗಿದ್ರು, ನಿದ್ದೆ ಬೇರೆ ಆಗಿರ್ಲಿಲ್ಲ ಕರೆಕ್ಟ್ ಆಗಿ ನನ್ಗೆ. ಸೊ ಅದಕ್ಕೆ ಅಯ್ಯೋ ಬಿಡಮ್ಮ ಮಧ್ಯಾಹ್ನ ಹೋಗೋಣ ಅನ್ಬಿಟ್ಟು, ವೆದರ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತೈತೆ. ಎಷ್ಟು ಜಾಮು ನೆಲಮಂಗ್ಲ, ಓಹೋ ಸಿಕ್ಕಾಪಟ್ಟೆ ಜಾಮು, ಎಲ್ಲಾ ಕಡೆನೂ ಜಾಮ್ ಆಗೈತಿ. ಇವ ಸಂಡೆ ಆಗಿರೋದಕ್ಕೂ ಅದಕ್ಕೂ ಭಯಂಕರ ಜಾಮ್ ಆಗಿದೆ ಎಲ್ಲಾ ಕಡೆ. ಫುಲ್ ಸದ್ಯ ನಾವು ಇವಾಗ ಹಾಸನ್ ರೋಡ್ ಬಂದಿದೀವಿ. ಇನ್ನ ಹಾಸನ್ ರೋಡಲ್ಲಿ ಹೋಗ್ತಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಇನ್ನ ಹೌದು, ಅದು ಇನ್ನೇನ್ ಬೆಂಗಳೂರು ಸಿಟಿ ಒಳಗಡೆ ಅಷ್ಟೇ ಟ್ರಾಫಿಕ್ ಜಾಮ್. ಇನ್ನ ಆರಾಮಾಗಿ ಹೋಗ್ಬೋದು ಇಲ್ಲಿಂದ. ಇನ್ನ ಹೌದು. ಹಾಯ್ ಅಣ್ಣ, ನಮಸ್ಕಾರ. ನಮಸ್ಕಾರ. ಅಣ್ಣ ನೋಡ್ತೀರ, ಅದಕ್ಕೆ ನಮಸ್ಕಾರ ಅಂದೆ. ಆಹಾ, ತಣ್ಣಗಾಗ್ತಾ ಇದೆ ಇವಾಗ. ಒಂದ್ ಸೆಕೆಂಡ್ ಹಾಕಿ ಅಣ್ಣ. ಎಷ್ಟು ಹಿಡಿಸ್ತದೋ ಗೊತ್ತಿಲ್ಲ. ಪೆಟ್ರೋಲ್ ಐತೆ, ನೋಡ್ಕೊಳ್ಳಿ. ಎಷ್ಟಾಯ್ತು ಗಂಧ? 800, 900, 1100 ಹಾಕೋಣ ಸಾಕು. 100 ನಾನು ಇಚ್ಛಿಸ್ಕೊಡ್ಲಾ? ಇನ್ನು ಇವಾಗ ಏರ್ ಫಿಲ್ ಮಾಡಿಸ್ಕೊಂಡು ಹೊರಟ್ವಿ. ಇಲ್ಲೇ ಎತ್ಬಿಡೋಣ ಮೇಲ್ಗಡೆ. ಆ ಲಾಸ್ಟ್ ಟೈಮು ಎಲ್ಲಿ ಏರ್ ಕೇಳಿದ್ರು ನಮ್ ಗಾಡಿಗೆ ಆಗ್ತಾನೆ ಇರ್ಲಿಲ್ಲ. ಅದೇ ಲಾಸ್ಟ್ ಟೈಮ್ ನಾವು ಚಿಕ್ಕಮಂಗ್ಳೂರ್ ಟ್ರಿಪ್ ಹೋದಾಗ ಎಲ್ಲಿ ಏರ್ ಓಡ್ಸಕ್ ಹೋದ್ರು ಇಲ್ಲ, ಏರು ಹತ್ತುತ್ತೆ ಇಲ್ಲ, ಆಗ್ತಿಲ್ಲ, ಅದ್ರ ನೆಕ್ಸ್ಟ್ ಸಣ್ಣ ಅಂತ ಹೇಳಿ ನಮ್ಗೆ ಎಲ್ಲೂ ಏರ್ ಹೊಡ್ಕೊಟ್ಟಿರ್ಲಿಲ್ಲ. ಬಟ್ ಈ ಪೆಟ್ರೋಲ್ ಬಂಕ್ ಅಲ್ಲಿ ಆಯ್ತು, ಸಾಕಿಸ್ಕೊಂಡು ಇವಾಗ ಹೊಟ್ಟೆ ಯಾವ ರೇಂಜಿಗೆ ಹಸಿತಾ ಇದೆ ಅಂದ್ರೆ ನನ್ಗೆ. ಸೊ ಇಲ್ಲಿಂದ ಮನೆಗೆ ಹೋಗೋರ್ಗು ಊಟನೂ ಇಲ್ಲ, ಯಾಕಂದ್ರೆ ಮನೆಗೆ ಹೋಗ್ಮೇಲೆನೆ ಊಟ. ಅದಕ್ಕೆ ಸುಮ್ನೆ ಏನ್ ಮಾಡೋದು, ತಿನ್ನೋದ ಅಥವಾ ಮನೆ ಮತ್ತೆ ಇಳ್ದು ಮತ್ತೆ ಲಗೇಜ್ ಗಳವೆ ಕಣಪ್ಪ. ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಡೋಣ.
ಬೆಸ್ಟ್. ಒಂದು ಮುಕ್ಕಾಲು ಆಲ್ರೆಡಿ, ಆ ಒಂದು ಮುಕ್ಕಾಲು ಆಲ್ರೆಡಿ. ಹೋಗೋ ಅಷ್ಟ್ರಲ್ಲಿ 3. 3 ಗಂಟೆ ಆಗುತ್ತೆ, ಏನ್ ಮಾಡೋದು? ಮನೆಗೆ ನಿನಗೆ ತುಂಬಾ ಹಸುವಾಗ್ತಿದೆ ಅಂದ್ರೆ ಎಲ್ಲಾದ್ರೂ ಸ್ಟಾಪ್ ಮಾಡ್ಬಿಟ್ಟು ತಿನ್ನೋಣ. ಏನ್ ಹಸ್ವೇನ್ ಆಗ್ತಿಲ್ಲ. ನೋಡೋಣ, ಇಲ್ಲಿ ಯಾವ್ದೋ ಒಂದ್ ಬಿರಿಯಾನಿ ಸಿಗುತ್ತಲ್ಲ ಎಲ್ಲಿ? ಇಲ್ಲಿ ಮುಂದೆ, ಏನಾದ್ರು ಓಪನ್ ಇದ್ರೆ ತಿನ್ನೋಣ, ಹಾ ಇಲ್ಲ ಅಂದ್ರೆ ಮನೆಗೆ ಹೋಗೋಣ ಓಕೆ ಡನ್. ಅಷ್ಟೇ. ಏನಂತೀರಾ? ಓಕೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡಿದೀನಿ, 400 ಕಿಲೋಮೀಟರ್ ಅಂತೂ ಹೋಗುತ್ತೆ. ಹಾ ಹ್ಮ್ 400 ಕಿಲೋಮೀಟರ್ ಹೋಗುತ್ತೆ. ನೋಡೋಣ ಎಷ್ಟೋಗುತ್ತೆ. 418 ತೋರಿಸ್ತೈತೆ. ಹಾ ಒಂದ್ 300 ಅಂತೂ ಹೋಗುತ್ತೆ. ಹಾ ಸಾಕಲ್ಲ? ಕಾರ್ಗೆ ಏನಾರ 1,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟೋಗಿರೋದು ಹೇಳು? 150 ಕಿಲೋಮೀಟರ್. ಅಲ್ಲಿ ಬೆಳ್ಳಿ ಕ್ರಾಸ್ ಹತ್ರ ಬಂದ್ವಿ. ಬೆಳ್ಳಿ ಕ್ರಾಸ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ನಿಲ್ಸಿರ್ಲಿಲ್ಲ, ಎಲ್ಲೂ ನಾನ್ ಸ್ಟಾಪ್ ಬಂದ್ಬಿಟ್ಟಿದ. ಸೊ ಇಲ್ಲಿ ಬಂದ್ಬಿಟ್ಟು ಏನಾದ್ರು ಜ್ಯೂಸ್, ಒಂದು ಸ್ಪ್ರೈಟ್ ತೊಗೊಂಡಿದ್ದೀವಿ, ಇನ್ನೊಂದು ಪಲ್ಪಿ ಆರೆಂಜ್ ತೊಗೊಂಡಿದ್ದೀವಿ. ಪಲ್ಪಿ ಆರೆಂಜ್ ತೊಗೊಳಲ್ಲ ಅಂದು, ಅದು ನೋಡಿರೋದು ಏನು ಹೆಂಗ್ ಮಾಡ್ತಾರೆ ಅಂತ ನೋಡ್ಬಿಟ್ಟವಳಂತೆ, ಅದಕ್ಕೆ ಕುಡಿಯಲ್ಲ. ನಾ ಯಾರಿದ್ರೆ ನಾನೇ ತಲೆ ಕೆಡಿಸ್ಕೊಳ್ಳ. ಅಷ್ಟೇ. ಕೊನೆಗೂ ಬಂದು ಎಲ್ಲ ನಮ್ಮ ಅಮ್ಮ ಹಿಂದೆ ಅಡುಗೆ ಮಾಡ್ತಾವ್ರೇನೋ. ತಡಿ ಇಳಿತೀನಿ ಇಷ್ಟಕ್ಕೆ. ಓ ಏಯ್ ಮಾಡೇ ಮಾಡ್ದೆ ಏನ್ನ ವಿಡಿಯೋನ. ಅಷ್ಟೇ ಅಷ್ಟ. ನಮ್ಮ ಅಮ್ಮ ನನಗೊಂದು ಹಗ್ಗು ಮಾಡಲಿಲ್ಲ, ಏನಿಲ್ಲ, ರೆಸ್ಪೆಕ್ಟೇ ಇಲ್ಲ ಗುರು. ಹೇಳಿ ಮಮ್ಮಿ ಇನ್ನೊಂಚೂರ. ಅಯ್ಯೋ ಸಾಕಾಗೋಯ್ತು. ನಮ್ಮ ಅಮ್ಮ ಯಾಕೆ ಯಾವುದು ಲೈಟ್ ಆನ್ ಮಾಡಿಲ್ವಲ್ಲ? ಹಾ ಬಿಸಿ ಬಿಸಿ ಮುದ್ದೆ ಕಣವ. ಮುದ್ದೆ ತಿನ್ನಿ ಅಂದ್ರೆ ಇಷ್ಟೇ ತಿಂತವಳೆ, ಅರ್ಧ ಹಾಕೊಂಡು. ಎಲ್ಲ ಚಿಕನ್ ಲೈಟ್ ಆನ್ ಮಾಡಮ್ಮ ಇದ. ನನ್ಗ ನಿಂಗ ಇವಳು ಜಾಸ್ತಿ ಆಗತ್ತವಳೆ, ನನ್ಗೆ ಆಗ್ತಾನೆ ಇಲ್ಲ ಅವಾಗಿಂದ. ಒಬ್ರಿಗೆ ಹಾಕೊಂಡಾದ್ಮೇಲೆ ಒಬ್ರಿಗೆ ಬಡಿಸ್ಬೇಕು, ಅದಕ್ಕೆ ಹಾಕು ಹಾಕು, ಇನ್ನ ಹಾಕು. ನಾಳೆಗೆ ಸೋಮವಾರ ಬೇರೆ, ನಾನು ತಿನ್ನಲ್ಲ. ಓ ಯಪ್ಪ ಯಪ್ಪ ಯಪ್ಪ. ಜಾಸ್ತಿ ಪೀಸ್ ಹಾಕೊಂಡ್ಬಿಟ್ಟವಳೆ, ನಾನು ಕಮ್ಮಿ ಪೀಸ್ ಹಾಕೊಂಡ್ರೆ ಇವಾಗ. ಇನ್ನೂ ಹಾಕ್ಸ್ಕೊಂಡು ತಿಂತೀನಿ ನಾನು. ಇವಳು ನೋಡಕ್ ಒಳ್ಳೆ ಸರಿಯಾಗಿ ತಿಂತಾಳೆ ಇವಳು. ಯಾಕೆ ಎಲ್ಲ ಮುಖ ಎಲ್ಲ ಸೀದೋಗೋದು ಇವಾಗ ಬಿಸಿಲಲ್ಲಿ ಕರ್ಕೊಂಡ್ಬಿಟ್ಟು. ಏನ್ ಮುಖನೂ ತೊಳಿದಿಲ್ಲ, ಹಂಗೆ ಬಂದಿದ್ದೀನಿ ಓಡೋಡಿ. ಅರೆ ನಾನ್ ನೋಡಿ ನಾನಂತೂ ಬೆಳ್ಳು ಕಾಣಿಸ್ತಾ ಇದ್ದೀನಿ ಫುಲ್. ಇದು ಒನ್ ಡೇ ಮ್ಯಾಚ್ ಕಣು. ಇನ್ನು ಮಣ್ಣ ಟಿ ಶರ್ಟ್ ನಾವು ಬಂದ್ರೆ ಗೊತ್ತಲ್ಲ. ಸುಮ್ ಸಿಕ್ಕಿದೆಲ್ಲ ಹಾಕೊಳ್ಳೋದು ಇವಳು. ಕೂದಲು ಕೂಮ್ ಮಾಡ್ಕೋಬೇಕು, ಎಲ್ಲ ಹೆಲ್ಮೆಟ್ ಎಲ್ಲ ಸೇರಿಸಿ ಮುಖ ಹೆಂಗಾಗ್ಬಿಟ್ಟೈತೆ ಗೊತ್ತಾ? ತಿಂಡಿಗೆ ಯಾವಾಗಲೂ ಬತ್ತಿದ್ದು, ನಮ್ಮ ಯಜಮಾನ್ರು ಎದಳ್ಳಿಲ್ಲ ಇವತ್ತು. ಹೇಳ್ರಿ, ನೀವು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ನಿಮ್ಮನ್ನ ಬ್ಲರ್ ಮಾಡ್ತೀನಿ, ಕುಡಿ. ಏನೋ ಮಾಡ್ರಿ ಮೇಡಮ್. ಹಾ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಕೂದಲು ಹೆಂಗ್ ಕಟ್ಬಿಟ್ಟಿದೆ, ನಿಂತ್ಕೊಂಡ್ಬಿಟ್ಟದೆ ಹಂಗೆ. ಈರುಳ್ಳಿ ಮುದ್ದೆ, ಒಳ್ಳೆ ಸಾಂಬಾರು ತಲವ. ಈರುಳ್ಳಿ ಕ್ಲೋಸ್ ಮಾಡ್ಬಿಟ್ರೆ ಅಂಗಡಿ, ತರಕಾರಿ ಅಂಗಡಿ. ನೈಸಾ? ಥ್ಯಾಂಕ್ ಯು. ಏನಿಲ್ಲ, ನಡೀತದೆ, ಸೂಪರ್ ಆಗೈತೆ. ಇವಾಗ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ನೈಟ್ ಎಲ್ಲ ನಿದ್ದೆ ಮಾಡಬಾರ್ದು. ಈಗ ಮಲ್ಕೊಂಡ್ಬಿಟ್ರೆ ಇಲ್ಲ, ನಾನು ಮಲಗಲ್ಲ ಕಣಪ್ಪ. ಮಲ್ಕೊಂಡ್ಬಿಟ್ರೆ ಮೀನಾ ಈರುಳ್ಳಿ ಇಲ್ಲೇ ಹಾಕೊಂಡಿದೆ. ನೀವು ಊಟ ಮಾಡಿದ್ರಾ? ಸುಳ್ಳು ಹೇಳ್ಬೇಡ ಮಮ್ಮಿ, ನನ್ ಮೇಲೆ ನಾನೇ ಮಾಡು. ನಾವು ಬರೋವರೆಗೂ ಹಸ್ಕೊಂಡಿರ್ತಾರೆ ಯಾರಾದ್ರು. ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಸೊ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ಬಿಡೋಣ, ಸಾಕು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಷ್ಟು ಗಂಟೆಗೆ ಹೊರಡ್ತೀವಿ, ಎಲ್ಲಿ ಹೊರಡ್ತೀವಿ, ಯಾವ ಪ್ಲೇಸಿಗೆ ಹೊರಡ್ತೀವಿ, ಸ್ವರ್ಗ ತೋರಿಸ್ತೀವಿ. ಬಾಯ್.